ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ನಮಸ್ಕಾರ ಸ್ನೇಹಿತರೆ, ನಾನು ಇರ್ಫಾನ್ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿರ್ಬೋದು, ಇತ್ತೀಚೆಗೆ 70ನೇ ಫಿಲ್ಮ್ ಫೇರ್ ಪ್ರಶಸ್ತಿ ತಗೊಂಡಿರೋ ಬೆಸ್ಟ್ ಆಕ್ಟ್ರೆಸ್ ಕರ್ನಾಟಕದಿಂದ. ಇದೇ ನೋಡಬಹುದು ಎಷ್ಟು ಮುದ್ದಾಗಿದೆ. ಈ ತರ ಪ್ರಶಸ್ತಿ ತಗೊಳ್ಳಕ್ಕೆ ಸುಮಾರು ಕಲಾವಿದರಿಗೆ ಒಂದು ಡ್ರೀಮ್ ಇರುತ್ತೆ. ಅದೇ ತರ ನಮ್ಮ ಮೇಡಮ್ ಕೂಡ ವರ್ಷದಲ್ಲಿ 2ನೇ ಪ್ರಶಸ್ತಿ ಅನ್ಸುತ್ತೆ ಇದು. ಮೇಡಮ್, ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ? ಮತ್ತೆ ಈಗಿನ ಹೊಸ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿಯೊಬ್ಬರಿಗೆ ಡ್ರೀಮ್ ಆಗಿರುತ್ತೆ, ಅಂದ್ರೆ ಒಂದು ಅಚೀವ್ ಮಾಡ್ಬೇಕು, ಈ ತರ ಒಂದು ಅವಾರ್ಡ್ ತಗೊಬೇಕು ಅಂತ ತುಂಬಾ ಖುಷಿ ಮೀನ್ಸ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಸೊ ನಿಮ್ ಕಡೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ನಿಮ್ಗೆ ಎಷ್ಟು ಖುಷಿ ಅನಿಸ್ತು, ಮತ್ತೆ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಿರಾ ನಿಮ್ಗೆ ಈ ತರ ಪ್ರಶಸ್ತಿ ಬರುತ್ತೆ ಅಂತ? ಮೊದಲನೇದಾಗಿ ನಿರೀಕ್ಷೆ ಮಾಡಿಲ್ಲ, ಸ್ಪೆಷಲಿ ಫಿಲ್ಮ್ ಫೇರ್ ನಿರೀಕ್ಷೆ ಮಾಡಿಲ್ಲ. ಯಾಕಂದ್ರೆ ನಮ್ದು ಆರ್ಟ್ ಕಂಟೆಂಟ್ ಮೂವಿ, ವಾಟ್ ಎವರ್ ಆಕ್ಟಿಂಗ್ ಅನ್ನೋದು ಒಂದು ಧ್ಯಾನ. ಆ ಧ್ಯಾನದಲ್ಲೇ ಇರಿ, ಹುಚ್ಚಿಡಿಸ್ಕೊಳ್ಳಿ, ಅದು ದಕ್ಕವರೆಗೂ ಹುಚ್ಚು ಬಿಡಬೇಕು. ಸತತ ಪ್ರಯತ್ನ ಪಡ್ತಾ ಇರಿ ಅಂತ ಹಾರ್ಡ್ ಹೇಳಿ. ವರ್ಕ್ ತುಂಬಾ ಇಂಪಾರ್ಟೆಂಟ್. ಹೌದು, ಖಂಡಿತ ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ಅಂದ್ರೆ ಆ ಹುಚ್ಚು ಏನೇ ಆಗ್ಲಿ ನಾವು ಹೋಪ್ ಕಳ್ಕೊಂಬಾರ್ದು. ಎಷ್ಟೊಂದ್ ಜನ ಹೇಳ್ತಾರೆ ಈ ಫೀಲ್ಡ್ ಅಲ್ಲಿ ಫಿಲಂ ಫೀಲ್ಡ್ ಅಲ್ಲಿ ಸೈಕಲ್ ಹೊಡಿತಾ ಇರ್ಬೇಕಂದ್ರೆ ಒನ್ ಡೇ ಸಿಗುತ್ತೆ ಅಚೀವ್ಮೆಂಟ್ 100%. ಬಟ್ ಏನೇ ಆಗ್ಲಿ ಹೋಪ್ ಕಳ್ಕೊಂಬಾರ್ದು. ಬಟ್ ನನ್ ತುಂಬಾ ಖುಷಿ ಆಗ್ತಿದೆ. ನಮ್ಮ ತುಂಬಾ ಆತ್ಮೀಯರು ನಮ್ಮ ಅಕ್ಷತಾ ಮೇಡಮ್, ನಿಜವಲ್ಲ ಅವ್ರಿಗೆ ಈ ಪ್ರಶಸ್ತಿ ಬಂದಿರೋದು ತುಂಬಾನೇ ಖುಷಿ ಅನ್ಸುತ್ತೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಎಲ್ಲ ಒಳ್ಳೇದಾಗ್ಲಿ. ಇನ್ನು ಫ್ಯೂಚರ್ ಇನ್ನೂ ನೀವು ಬೇರೆ ಲೆವೆಲ್ ಬೆಳಿಬೇಕು ನೀವು. ಈ ಅವಾರ್ಡ್ ಇರ್ಫಾನೆ ಕೊಟ್ಟಿದ್ದು. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಕಂಗ್ರಾಚುಲೇಷನ್. Thank you. ಇನ್ನ